ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ನಾನು ಬಂದಿದ್ದೇನೆ. ಇವತ್ತು ನಾನು ಸಾಂದರ್ಭಿಕವಾಗಿ ನಾನು MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ನಾನು ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ? 2008ರಲ್ಲಿ ಡಿಗ್ರಿ ಪಡ್ಕೊಂಡೆ. 2004-05 ಶುರು ಮಾಡಿ 3 ವರ್ಷ ಬರೆದು ನಾನೊಬ್ಬ ಗ್ರಾಜ್ಯುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ನ ಆಯ್ಕೆ ಮಾಡಿ ಪಡ್ಕೊಂಡು ನಾ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕರಿದ್ದಾಗ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿದ್ದೆ. ನಾನು ಪ್ಯಾಂಗಾಂಗ್ ದೇಶಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ ಅಲ್ಲಿ ಹೋಗಿದ್ದೆ. ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ, ತೆಲುಗು ದೇಶಂ ಬಗ್ಗೆ ತಿಳಿದಿದ್ದೇನೆ, RSS ಬಗ್ಗೆ ತಿಳಿದಿದ್ದೇನೆ, BJP ಬಗ್ಗೆ ತಿಳಿದಿದ್ದೇನೆ, ಜನತಾದಳದ ವಿಚಾರವನ್ನು ಕೂಡ ತಿಳಿದಿದ್ದೇನೆ, ಅವರ ಅಜೆಂಡಾಗಳು ತಿಳ್ಕೊಂಡಿದ್ದೇನೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ, ನಾನು ಕೇರಳಗೆ ಒಂದು 3-4 ವರ್ಷದಿಂದ ಮುಸ್ಲಿಂ ಲೀಗ್ ಯೂತ್ ಕಾನ್ಫರೆನ್ಸ್ ಕೂಡ ಹೋಗಿದ್ದೆ. ಅವರ ಶಿಸ್ತು, ಅವರ ಸಂಘಟನೆ ನೋಡಿ ಬೆರಗಾಗ್ಬಿಟ್ಟೆ. ನಾನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರು, UDFನ ಅಲೈನ್ಸ್ ಪಾರ್ಟ್ನರ್ ಅವರು. ಸೊ ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಕೂಡ ಇರ್ತದೆ. ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ, BJP ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ರಿಸರ್ವ್ ಬ್ಯಾಂಕ್ ಎದುರುಗಡೆನೆ RSS ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಪಡಿತಾ ಇದೆ. ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನು ಮಾಡಿದ್ದಾರೆ, ಚೆನ್ನೈನಹಳ್ಳಿಯಲ್ಲಿ ಯಾವ ರೀತಿ ಭವ್ಯವಾದಂಥ ಕಟ್ಟಡಗಳು ಬರ್ತಾ ಇದೆ, ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿದೆ, ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಬೇಕಾದ್ದು ಕೂಡ ನನ್ನ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಹೇಳಬೇಕಾದ್ರೆ, ಕಾಂಗ್ರೆಸ್ಸು ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಹೇಳಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡಿರುವಂಥ ಮಾತು. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಕೂತಿದ್ದಾರೆ. 100 ವರ್ಷ ಆಗಿದೆ. 100 ವರ್ಷಕ್ಕೆ 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನು ನಾನು ಪ್ರಾರಂಭ ಮಾಡಿ ಈಗಾಗಲೇ 70-75 ಜಾಗಗಳ ಸಿದ್ಧತೆ ಆಗಿದೆ. ನನ್ನ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನನ್ನ ಕಮಿಟ್ಮೆಂಟು, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿಲಿ ನಾನು ಮಾಡಿರೋ ಹೋರಾಟ, ನನ್ನ ವಯಸ್ಸನ್ನ ಮಟ್ಟದಲ್ಲಿ ಹೇಳ್ತಾ ಇರೋದು, ಹಿರಿಯರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮೈ ಏಜ್ ಗ್ರೂಪ್ ಫ್ರಮ್ ದಿ ಡೇಸ್ ಆಫ್ ಮೈ ಸ್ಟೂಡೆಂಟ್ ಲೈಫ್ ಟಿಲ್ ಟುಡೇ, ನೋ ಒನ್ ಕ್ಯಾನ್ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಷ್ಟ್ರೀಯ ನಾಯಕ, MLAಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ MLAಗಳಿಗೆ ಅವರ ಸರ್ಕಾರ ಪತನ ಆಗುವಂತ ಸ್ಥಿತಿಯಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದಂಥ ಸಂದರ್ಭದಲ್ಲಿ 100 ಜನಕ್ಕೂ ಹೆಚ್ಚು MLAಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಕ್ದಾಗ ಹಾಗೂ ಕೂಡ ಇದೇ ತರ ಕುತಂತ್ರ, ನಾನು ಯಾವುದೋ ಡೀರ್ ಇದನ್ನ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು, ಪಾಪ ಯಾವ ಡೀರು ನೋಡಲಿಲ್ಲ, ಜಿಂಕೆ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಆಗ ಒಂದು ದೊಡ್ಡ ನ್ಯೂಸ್ ಮಾಡಿದ್ರು. ಹಾಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು. ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಹಾಗೂ ಕೂಡ ಸುಮಾರು 77 ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು 400 ಕೇಸ್, ಒಟ್ಟು 400 ಕೇಸ್ ಅದನ್ನು ಹಾಕಿ ED, CBI, ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು. ಇನ್ ದಿ ಪ್ರೋಸೆಸ್ ED ಕೇಸ್ ಹಾಕಿದ್ರು, ನನ್ನ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿದ್ದೆ.
ಜೈಲಿನಿಂದ ಹೊರಬಂದಿದ್ದೀನಿ, ಇವತ್ತು ಕೂತ್ಕೊಳ್ತಾ ಇದ್ದೀನಿ. ಬಹಳ ಜನ ಖುಷಿ ಪಟ್ಟರು, ಬಹಳ ಜನ ಟೀಕೆ ಮಾಡಿದ್ರು. ರಾಜಕಾರಣ ಡಿ ಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ರು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಅವತ್ತು ಮಲಗಿಲ್ಲ, ಇವತ್ತು ಮಲಗಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಮಲಗಿದ್ದು ನಾನು. 11 ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತಿದೆ ಅಂತೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ, ಮಾಧ್ಯಮದವ್ರು ಮಾಡ್ತಾ ಇದ್ರಿ, ವಿರೋಧ ಪಾರ್ಟಿಯವ್ರು ಮಾಡ್ತಾ ಇದ್ರು, ನನಗೆ ಮೆಸೇಜ್ಗಳು ಬರ್ತಾ ಇತ್ತು. ಮುಚ್ಚುವಂತ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದವನು. ಈಗ ತಿಹಾರ್ ಜೈಲ್ಗೆ ಹೋದೆ, ತಿಹಾರ್ ಜೈಲಿಂದ ಬಿಡುಗಡೆ ಆದೆ. ತಿಹಾರ್ ಜೈಲಿಂದ ಬಿಡುಗಡೆ ಆದಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತಿಹಾರ್ ಜೈಲ್ ಕಳಿಸಿದ್ರಲ್ಲ, ಆ ಇಡಿ ಕೇಸು ಏನಾಯ್ತು ಅಂತ ಯಾರಾದ್ರೂ ಮಾತಾಡಿದ್ದಾರ? ತಿಹಾರ್ ಜೈಲ್ ಕಳಿಸಂತ ಇಡಿ ಕೇಸು, ನನ್ನ ಅರೆಸ್ಟ್ ಮಾಡಿದಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಇದು ಶಿವಕುಮಾರ್ ಮಾಡಿದ್ದು ತಪ್ಪು ಅಂತೇಳಿ ಕೇಸನ್ನು ಡಿಸ್ಮಿಸ್ ಮಾಡಿದ್ರು. ಆ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು. ಒಂದು ಕುರ್ಚಿನೂ ಇಲ್ಲದೆ ನನಗೆ ಜೈಲಲ್ಲಿ ಹತ್ತಡಿ ಬಾತ್ರೂಮ್ ಒಳಗಡೆನೆ ಇತ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು, ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸಿದವನು ಮಾತ್ರ ಗೊತ್ತದು. ನಾನು ಈಗ ವಿಚಾರ ಮಾತಾಡೋದಿಲ್ಲ. ಯಾವ್ದಾರ ಸಂದರ್ಭಕ್ಕೆ ದಾಖಲೆಗೆ ಹೋಗುವಂತ ಸಂದರ್ಭ ಬಂದಾಗ ಅಸೆಂಬ್ಲಿಯಲ್ಲಿ ನಾನು ಮಾತಾಡ್ತೀನಿ. ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕ್ ಏನೋ ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದೆಯಪ್ಪ, ನೀನು ಯಾವಲ್ಲಿಂದ ಬಂದಿದ್ಯಾ ಅಂತೇಳಿ ನಾನು ಪರಮೇಶ್ವರ್, ನೀವೆಲ್ಲ ತೆಗೆದು ನೋಡಿ, ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರಡಿಲಿ ಬೆಳೆದೆ ಅಂತ ನಾನು ಹೇಳಿದೆ. ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ, 2 ಲೈನ್ ಹೇಳಿದೆ ನಾನು. ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂಥ ವಿಚಾರನ ನಾನು ಹೇಳಿದೆ. ಅದನ್ನು ಕಟ್ ಮಾಡಿ, ಪೇಸ್ಟ್ ಮಾಡಿ, ಎಲ್ಲೆಲ್ಲಿಗೂ ಲಿಂಕ್ ಮಾಡಿ, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಎಲ್ಲ ಲ್ಯಾಂಗ್ವೇಜು. ನಾನು ಮೊನ್ನೆ ಬಿಹಾರ್ಗೆ ಹೋದಾಗ ಕೂಡ ಕೆಲವರೆಲ್ಲ ಕೇಳಿದ್ರು ನಾನು. ಪಾಪ ನನ್ನ ಫ್ರೆಂಡ್ಸು, ನನ್ನ ಸೀನಿಯರ್ ಲೀಡರ್ಸ್, ನಮ್ಮ ಪಾರ್ಟಿ ಲೀಡರ್ಸು ಭಾಳ ಸಂತೋಷ, ಭಾಳ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ. ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್, ನಾನು ಭಾಳ ಚಿಕ್ಕವನೇ ಇದ್ದೇನೆ, ಅವ್ರಿಗಿನ್ನ ಅಷ್ಟು ದೊಡ್ಡವನಿಲ್ಲ. ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಮೀಡಿಯಾದಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ, ಮೀಟಿಂಗ್ ಕರೀರಿ, ಕೇಳೋಣ, ಚರ್ಚೆ ಮಾಡೋಣ. ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗೋದಿಲ್ಲ, ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ. ಕೆಲವು ಏನೇನೋ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳನ್ನ ನಾನು ಯಾರಿಗೇನು ದೊಡ್ಡವನು